ಮಾಡೋದಕ್ಕೂ ಸಹ ಈ ಹಣ್ಣು ನಮಗೆ ಸಹಾಯ ಮಾಡುತ್ತೆ. ಸ್ಟ್ರಾಬೆರಿ, ನೇರಳೆ ಹಣ್ಣು, ಬ್ಲ್ಯಾಕ್‌ಬೆರೀಸ್ ಈ ಹಣ್ಣುಗಳಲ್ಲೂ ಸಹ ಹೆಚ್ಚಿನ ಕಬ್ಬಿಣಾಂಶ, ಪೋಷಕಾಂಶಗಳು ಹಾಗೆ ನಾರಿನಾಂಶಗಳನ್ನು ಸಹ ಈ ಹಣ್ಣುಗಳಲ್ಲಿ ಹಣ್ಣುಗಳಲ್ಲಿರುತ್ತೆ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗೂ ನೈಟ್ ಟೈಮಲ್ಲಿ ಕೆಲವೊಬ್ಬರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಆ ನಿದ್ದೆ ಬರೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಸೀಬೆಕಾಯಿ. ಈ ಸೀಬೆಕಾಯಿ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಹಣ್ಣು, ಆರೋಗ್ಯಕರವಾದ ಹಣ್ಣು ಅಂತಲೇ ಹೇಳ್ಬೋದು. ಈ ಹಣ್ಣು ತಿನ್ನೋದ್ರಿಂದ ನಮಗೆ ಮಧುಮೇಹ ಅಂದರೆ ಡಯಾಬಿಟಿಸ್ ಬರದೇ ಇರೋ ಥರ ತಡೆಯುತ್ತೆ. ಅಕಸ್ಮಾತ್ ನಮಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ಅಂತ ಅನ್ನೋದಾದರೆ ಈ ಡಯಾಬಿಟಿಸ್ನ ಕಂಟ್ರೋಲ್ ತರೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಮತ್ತು ಕೆಲವೊಬ್ಬರಿಗೆ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗೋವಂಥ ಚಾನ್ಸಸ್ ಇರುತ್ತೆ ಅಥವಾ ಗರ್ಭಪಾತ ಆಗೋವಂಥದ್ದು ಇರುತ್ತೆ. ಈ ಹಣ್ಣು ತಿನ್ನೋದ್ರಿಂದ ಅದನ್ನೆಲ್ಲ ತಡೆಗಟ್ಬೋದು. ಆಮೇಲೆ ಇದು ಬರೀ ಡಯಾಬಿಟಿಸ್ಗಂತಲೇ ಅಲ್ಲ, ಕೆಲವೊಬ್ಬರಿಗೆ ಅಜೀರ್ಣ, ಆಮೇಲೆ ಎದೆ ಉರಿ, ಗ್ಯಾಸ್ಟ್ರಿಕ್ಕು, ವಾಕರಿಕೆ ಈ ಥರ ಸಮಸ್ಯೆಗಳಿಗೂ ಸಹ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಹಣ್ಣು ತುಂಬ ಒಳ್ಳೆಯದು, ಎಲ್ಲರೂ ಆರಾಮಾಗಿ ತಿನ್ನಿ. ಹಾಗೆ ನೆಕ್ಸ್ಟು ಹೇಳಬೇಕು ಅಂದರೆ ದಯವಿಟ್ಟು ಯಾರು ಈ ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಹೋಗಬೇಡಿ. ಇದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಮಿಕ್ಸಿ ಮಾಡಿದಾಗ ಅದರಲ್ಲೇ ಎಲ್ಲ ಹೋಗಿಬಿಡುತ್ತೆ, ಕರೆಂಟೇ ಎಲ್ಲ ಎಳ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿ ತಿನ್ನಿ ಅಂತಲೇ ಹೇಳ್ತೀನಿ. ಆಮೇಲೆ ಕೆಲವೊಂದು ಡೈರೆಕ್ಟಾಗಿ ತಿನ್ನೋ ಅಂಥ ಹಣ್ಣುಗಳು ಇದ್ದವು, ಇನ್ನು ಕೆಲವೊಂದು ಸಿಪ್ಪೆ ಬಿಡಿಸಿ ತಿನ್ನೋ ಅಂಥ ಹಣ್ಣುಗಳಿದ್ದವು. ಸಿಪ್ಪೆ ಬಿಡಿಸೋ ಹಣ್ಣುಗಳನ್ನು ಸಿಪ್ಪೆ ಬಿಡಿಸಿ ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ತಿನ್ನಿ. ಈ ಡೈರೆಕ್ಟ್ ತಿನ್ನೋ ಹಣ್ಣುಗಳಿದ್ದಾವಲ್ಲ ಸಿಪ್ಪೆ ಸಮೇತ, ಆ ಹಣ್ಣುಗಳನ್ನ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ನೀಟಾಗಿ 2-3 ಸಾರಿ ವಾಶ್ ಮಾಡಿ ತಿನ್ನಿ ಅಂತಲೇ ಹೇಳ್ತೀನಿ. ಈ ಮಾಹಿತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.